ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೊನೆಗೂ ನೊಬೆಲ್ ಶಾಂತಿ ಪುರಸ್ಕಾರದ ಘೋಷಣೆಯಾಗಿದೆ. ವೆನಿಜುವಾಲಾದ ವಿಪಕ್ಷ ನಾಯಕಿ ಮಾರಿಯಾ ಕೊರಿನಾ ಮಚಾಡೋಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದನ್ನು ಸ್ವತಃ ನಾರ್ವೆನ ನೊಬೆಲ್ ಫೌಂಡೇಶನ್ ಏನಿದೆ ಅದು ನಿನ್ನೆ ಮಧ್ಯಾಹ್ನ ಘೋಷಣೆಯನ್ನು ಮಾಡಿತು. ತನ್ಮೂಲಕ ಅತಿ ದೊಡ್ಡದಾದಂಥ ಕನಸನ್ನು ಕಾಣ್ತಾ ಇದ್ದ, ಹಗಲು ಕನಸನ್ನು ಕಾಣ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಅವರಿಗೆ ತಣ್ಣೀರನ್ನು ಎರಚಿದೆ. ನೋಡಿ, ಯಾವುದೇ ಒಂದು ಪ್ರಶಸ್ತಿ ಇದೆಯಲ್ಲ, ಆ ಪ್ರಶಸ್ತಿಯ ಮೂಲಕ ಒಬ್ಬ ವ್ಯಕ್ತಿಯ ಘನತೆ ಜಾಸ್ತಿ ಆಗಬೇಕಾಗಿಲ್ಲ. ಆತನ ವ್ಯಕ್ತಿತ್ವವೇ ಪ್ರಶಸ್ತಿಗೆ ಘನತೆಯನ್ನು ಕೊಡಬೇಕೆ ವಿನಾ ಪ್ರಶಸ್ತಿ ಬರುವುದರಿಂದ ನಾನು ದೊಡ್ಡವನಾಗ್ತೀನಿ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದೇ ಸಣ್ಣತನ. ಆಮೇಲೆ ಪ್ರಶಸ್ತಿ ಬರುವವರೆಗೂ ಈ ಪ್ರಶಸ್ತಿಗಾಗಿ ಈತ ಹಪಹಪಿ ಮಾಡ್ತಾ ಇದ್ದಾನೆ ಅನ್ನೋದು ಎಲ್ಲಿಯೂ ಪ್ರಸ್ತಾಪ ಆಗಬೇಕಾದಂಥ ಅಗತ್ಯತೆಯೇ ಇಲ್ಲ. ಇಲ್ಲಿ ಕಂಪ್ಯಾರಿಸನ್ ಶುರುವಾಯಿತು. ಏನು, ಬರಾಕ್ ಒಬಾಮಾಗೆ ಬಂದಿದೆ, ನನಗೆ ಯಾಕೆ ಕೊಡಬಾರ್ದು? ನಾನು ಅವನಿಗಿಂತ ಹೆಚ್ಚು ಶಾಂತಿ ಸ್ಥಾಪನೆಗೆ ಜಗತ್ತಿನಲ್ಲಿ ಪ್ರಯತ್ನ ಮಾಡಿದ್ದೇನೆ, 7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ. ಅದನ್ನು ಅವರೇ ಹೇಳ್ಕೋಬೇಕು, ನಾವು ಹೇಳಿದ್ದಲ್ಲ. 7 ಯುದ್ಧಗಳನ್ನು ನಿಲ್ಲಿಸಿದ್ದನ್ನು ಸ್ವತಃ ಡೊನಾಲ್ಡ್ ಟ್ರಂಪೇ ಹೇಳ್ಕೋಬೇಕೇ ವಿನ ಯುದ್ಧ ನಿಂತಹ ದೇಶಗಳು ಅದನ್ನು ಯಾರೂ ಹೇಳ್ತಾ ಇಲ್ಲ, ಎಕ್ಸೆಪ್ಟ್ ಮುಲ್ಲಾ ಮುನೀರ್ ಆ್ಯಂಡ್ ಗ್ಯಾಂಗ್. ಶಹಬಾಜ್ ಶರೀಫು, ಮುಲ್ಲಾ ಮುನೀರ್, ಇದನ್ನು ಮೂಲ ಬಿತ್ತಿಗೆ ಶುರು ಮಾಡಿದ್ದೇ ಡೊನಾಲ್ಡ್ ಟ್ರಂಪು ಮತ್ತು ಶಹಬಾಜ್ ಶರೀಫ್. ಅಲ್ಲಿವರೆಗೂ ಇದ್ರ ಪ್ರಸ್ತಾಪನೇ ಇರಲಿಲ್ಲ. ನಮ್ಮ ಮತ್ತು ಭಾರತದ ಮಧ್ಯೆ ನಡೆದಂಥ ಯುದ್ಧವನ್ನು ನಿಲ್ಲಿಸಿದ್ದೇ ಡೊನಾಲ್ಡ್ ಟ್ರಂಪ್ ಅವರು. ಆದ್ದರಿಂದ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಲಭ್ಯ ಆಗಬೇಕು ಅಂತ ಶಹಬಾಜ್ ಶರೀಫು ಮೊದಲ ಬಾರಿಗೆ ಘೋಷಣೆ ಮಾಡ್ತಾರೆ. ಅದರ ಜೊತೆ ಇನ್ನೊಂದು ಹಿಂಬಡ್ತಿಯ ಬದಲು ಮುಂಬಡ್ತಿಯನ್ನು ಕೊಡ್ತಾರೆ. ಅದೇನಪ್ಪ ಅಂದರೆ, ನಮ್ಮ ಸೇನಾ ಜನರಲ್ ಆಗಿರುವಂಥ ಮುಲ್ಲಾ ಮುನೀರನನ್ನು ಫೀಲ್ಡ್ ಮಾರ್ಷಲ್ನನ್ನಾಗಿ ಮಾಡಿದ್ದೇವೆ ಅಂತ ಹೇಳ್ತಾರೆ. 2 ಎಡವಟ್ಟೆ, 2 ಅಸಡ್ಡಾಳನೆವು. ಆದರೆ ಇಲ್ಲಿಂದ ಶುರುವಾಗತ್ತೆ ಅಧ್ಯಾಯ. ಡೊನಾಲ್ಡ್ ಟ್ರಂಪ್ಗೆ ಈ ರೀತಿಯದಾದಂಥ ನೊಬೆಲ್ ಶಾಂತಿ ಪುರಸ್ಕಾರದ ಹಪಹಪಿ ಇದೆ ಅಂತ ಪ್ರಾರಂಭ ಆಗೋದೇ ಶಹಬಾಜ್ ಶರೀಫ್ ಕೊಟ್ಟಂಥ ಹೇಳಿಕೆಯ ಮೂಲಕ. ಮಜಾ ನೋಡಿ, ಡೊನಾಲ್ಡ್ ಟ್ರಂಪು ಹೇಗೆ ಶಹಬಾಜ್ ಶರೀಫು ಅದೇ ರೀತಿ ಭಾರತವು ಹೇಳ್ಬಿಡ್ತದೆ ಅಂತ ನಿರೀಕ್ಷೆ ಮಾಡ್ತಾರೆ. ಸ್ವತಃ ನರೇಂದ್ರ ಮೋದಿಯ ಜೊತೆ ಇಷ್ಟು ವರ್ಷಗಳ ಕಾಲ ಒಡನಾಟ ಇಟ್ಟುಕೊಂಡಂಥ, ನರೇಂದ್ರ ಮೋದಿಯವರ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಬಲ್ಲಂಥ ಶುದ್ಧ ವಂಚಕ ವ್ಯಾಪಾರಿಯಾಗಿರುವ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಅವರನ್ನು ಅರ್ಥೈಸಿಕೊಳ್ಳುವಲ್ಲಿ ವಿಫಲರಾಗಿಬಿಡ್ತಾರೆ. ಇಲ್ಲೊಂದು ಸಣ್ಣ ಎಡವಟ್ಟಾಗತ್ತೆ. ಅದು ಅವರ ಮಟ್ಟಿಗೆ ಸಣ್ಣ ಎಡವಟ್ಟು, ಭಾರತದ ಮಟ್ಟಿಗೆ ಭಾಳ ದೊಡ್ಡದಾದಂಥ ಎಡವಟ್ಟು. ಅದೇನಪ್ಪ ಅಂದರೆ, ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಮಧ್ಯವರ್ತಿಯಾಗಿದ್ದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಭಾರತ ಹಾಗೆ ಮಧ್ಯವರ್ತಿಯನ್ನು ನಿರೀಕ್ಷೆ ಮಾಡಿರೋದಿಲ್ಲ ಮತ್ತು ಮಧ್ಯವರ್ತಿಯ ಮೂಲಕ ನಮ್ಮದು ನಿಲ್ಲಬೇಕಾಗಿಲ್ಲ ಅಂತ ಯಾರೋ 3ನೇದವ್ರು ಬಂದು ಹೇಳಿದರು, ಅದರಿಂದ ನಾವು ನಿಲ್ಲಿಸಬೇಕಾಗಿಲ್ಲ. 2008 26/11 ಸಂದರ್ಭದಲ್ಲಿ ಭಾರತದ ಮೇಲೆ, ನಮ್ಮ ತಾಜ್ ಮೇಲೆ ಮುಂಬೈನಲ್ಲಿ ಆ ರೀತಿ ದಾಳಿ ಮಾಡಿದ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ವಾಪಸ್ ದಾಳಿ ಮಾಡಲಿಕ್ಕೆ ಭಾರತ ಸರ್ಕಾರ ಸಜ್ಜಾಗಿರ್ತದೆ. ಅದನ್ನು ಸ್ವತಃ ಪಿ ಚಿದಂಬರಂ ಹೇಳ್ಕೊಂಡಿದ್ದಾರೆ. ಯಾಕೆಂದರೆ ಅದು ದೇಶದ ಸ್ವಾಭಿಮಾನದ ಪ್ರಶ್ನೆ, ದೇಶದ ಸಾರ್ವಭೌಮತೆಯ ಪ್ರಶ್ನೆ, ದೇಶದ ಭದ್ರತೆಯ ಪ್ರಶ್ನೆ. ಹಾಗಿರುವಾಗ ಇದು ಸೇಡಿನ ಪ್ರತೀಕಾರದ ಕ್ರಮ ಅಲ್ಲ. ನನ್ನ ದೇಶದ ಅಭಿಮಾನದ ಮೇಲೆ ನೀವು ದಾಳಿಯನ್ನು ಮಾಡಿದ್ದೀರಿ, ಅದನ್ನು ನಾವು ಸಹಿಸುವುದಿಲ್ಲ ಅಂತ ಜಗತ್ತಿಗೆ ಸಂದೇಶ ರವಾನೆ ಮಾಡಲಿಕ್ಕೆ ವಾಪಸ್ ಪಾಕಿಸ್ತಾನಕ್ಕೆ ಅವತ್ತು ಯುದ್ಧವನ್ನು ಮಾಡಬೇಕಾಗಿತ್ತು ಭಾರತ. ಚಿದಂಬರಂ ಏನು ಹೇಳ್ತಾರೆ, ನಮ್ಮ ಅಧಿನಾಯಕಿಯಾದಂಥ ಸೋನಿಯಾ ಮೇಡಮ್ ಅವರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅಮೇರಿಕೆಯ ವಿದೇಶಾಂಗ ಸಚಿವ ಬಂದು ಇಲ್ಲಿ ನಮ್ಮಲ್ಲಿ ಯುದ್ಧವನ್ನು ಮಾಡಿಬಿಡ್ರಿ ಪಾಕಿಸ್ತಾನ ಜೊತೆ ಅಂತ ಹೇಳಿದ್ರು, ಅದಕ್ಕೆ ನಾವು ನಿಲ್ಲಿಸಿದ್ವಿ. ಜೊತೆಗೆ ಭಾರತದಲ್ಲಿರುವಂಥ ಮುಸಲ್ಮಾನರು ಬೇಜಾರು ಮಾಡ್ಕೋತಾರೆ, ಅದಕ್ಕೋಸ್ಕರ ನಿಲ್ಲಿಸಿದ್ವಿ ಅಂತ ಹೇಳ್ತಾರೆ. ಅದೇ ರೀತಿಯಾದಂಥ ಮನಸ್ಥಿತಿಯನ್ನು ನರೇಂದ್ರ ಮೋದಿ ವಿಷಯದಲ್ಲಿ ಆಲೋಚನೆ ಮಾಡಲಿಕ್ಕಾಗತ್ತಾ? ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ಇಲ್ಲಿ ಪಾಕಿಸ್ತಾನ ಭಾರತ ಮಧ್ಯೆ ಆಪರೇಷನ್ ಸಿಂಧೂರ್ ತಕ್ಷಣದಲ್ಲಿ ನಿಲ್ಲಿಸಿಬಿಡ್ಲಿಕ್ಕೆ ಸಾಧ್ಯ ಇರುತ್ತಾ? ದೇಶದ ನಡೆ, ದೇಶದ ಸ್ಥಿತಿ 2 ಬದಲಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇದೊಂದು ಮನ್ವಂತರ, ಒಂದು ದೊಡ್ಡ ವಿಪ್ಲವ ಸಂಭವಿಸಿದ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಾಪಾರಿ ಬಂದು ಒಂದು ಯುದ್ಧವನ್ನು ನಿಲ್ಲಿಸಿದೆ ಅಂತ ಹೇಳಿಬಿಟ್ರೆ ಅದರ ಮೂಲಕ ತನ್ನನ್ನು ತಾನು ಕುಬ್ಜ ಮಾಡ್ಕೊಳ್ಳಿಕ್ಕೆ ಭಾರತ ದೇಶದಂಥ ಭಾರತದ ಪ್ರಧಾನಿ ಸಿದ್ಧರಿರೋದಿಲ್ಲ. ಅಷ್ಟೇ ಅಲ್ಲ, ಆ ಇಡೀ ಪಡೆ ಜೈಶಂಕರ್ರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ
ಯಾವುದು ಅವಾಸ್ತವವೋ ಯಾವುದು ಅಸತ್ಯವೋ ಅದನ್ನು ಅನಗತ್ಯವಾಗಿ ಒಪ್ಪಿಕೊಳ್ಳಿಕ್ಕೆ ಮಾನಸಿಕವಾಗಿ ಸಿದ್ಧರಿರೋದಿಲ್ಲ. ಡೊನಾಲ್ಡ್ ಟ್ರಂಪ್ ಏನು ನಿರೀಕ್ಷೆ ಮಾಡಿರ್ತಾರೆ, ಮೊದಲನೇದಾಗಿ ಆಪರೇಷನ್ ಸಿಂಧೂರ್ ಅಮೆರಿಕವೇ ನಿಲ್ಲಿಸಿದೆ ಅಂತ ಭಾರತ ಹೇಳಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಅಷ್ಟಕ್ಕೆ ಮುಗಿಯೋದಿಲ್ಲ. ಎರಡನೇದಾಗಿ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಲಭ್ಯ ಆಗಲಿ ಅಂತ ಭಾರತ ಅನುಮೋದಿಸಲಿ, ಸಮರ್ಥಿಸಲಿ, ರೆಕಮೆಂಡ್ ಮಾಡಲಿ ಅಂತ ನಿರೀಕ್ಷೆ ಮಾಡ್ತಾರೆ. ನೋಡಿ ಎಂಥ ವಿಚಿತ್ರವಾದಂಥ ಸನ್ನಿವೇಶ. ಇದು ಎರಡೂ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗದೇ ಇದ್ದಾಗ ಏನು ಮಾಡ್ತಾರೆ, ಈ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಪ್ರತೀಕಾರ ಕ್ರಮವಾಗಿ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. 32-33 ಸಲ ಹೇಳಿದ್ದನ್ನೇ ಹೇಳ್ತಾರೆ. ಅದಕ್ಕೆ ಒಂದೇ ಒಂದು ಪ್ರತಿಕ್ರಿಯೆಯನ್ನು ನರೇಂದ್ರ ಮೋದಿ ಕೊಡೋದಿಲ್ಲ. ಅದರಿಂದ ಇನ್ನಷ್ಟು ಕಸಿಬಿಸಿಗೊಳ್ತಾರೆ. ಅದಾದ ಮೇಲೆ ಇನ್ನೇನು ಮಾಡಲಿಕ್ಕೆ ದಾರಿ ಇಲ್ಲ ಅಂತ ಭಾರತದ ಮೇಲೆ ಟ್ಯಾರಿಫ್ ಹೇರಲಿಕ್ಕೆ ಹೋಗ್ತಾರೆ. ಅದು ಸಂಪೂರ್ಣವಾಗಿ ವಿಫಲ ಆಗಿಬಿಡುತ್ತೆ. ಇವತ್ತು ಭಾರತ ಏನಾದರೂ ಆ ಟ್ಯಾರಿಫ್ನಿಂದಾಗಿ ನಲುಗಿ ಹೋಗಿದೆಯಾ? ನಿಮಗೆ ಗೊತ್ತಿರಲಿ, ನಿನ್ನೆ 18 ಜನ ಸಂಸತ್ ಸದಸ್ಯರು ಡೊನಾಲ್ಡ್ ಟ್ರಂಪ್ಗೆ ಪತ್ರವನ್ನು ಬರೆದಿದ್ದಾರೆ. ಯಾರು? ಡೆಮೊಕ್ರೆಟಿಕ್ ಪಕ್ಷದವರಲ್ಲ, ರಿಪಬ್ಲಿಕನ್ ಪಕ್ಷದ 18 ಜನ ಪತ್ರ ಬರೆದಿದ್ದಾರೆ. ನೀವು ಮಾಡ್ತಾ ಇರುವಂಥ ಭಾರತದ ಜೊತೆ ಬಾಂಧವ್ಯಕ್ಕೆ ಮಾಡ್ತಾ ಇರುವಂಥ ಏಟಿನಿಂದಾಗಿ ಅಮೇರಿಕೆಯ ಗ್ರಾಹಕ ನಲುಗಿ ಹೋಗಿದ್ದಾನೆ. ನೀವು ಅವರ ಜೊತೆ ಸಂಬಂಧ ಸರಿಪಡಿಸಿಕೊಂಡು ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳದೆ ಹೋದರೆ, ಟ್ಯಾರಿಫನ್ನು ಕಡಿಮೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಉಳಿಗಾಲವಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದಿನ ವರ್ಷ ಅಲ್ಲಿಯ ಹೌಸು ಮತ್ತು ಅಲ್ಲಿಯ ಸೆನೆಟ್ಟು ಎರಡಕ್ಕೂ ನಡುಗಾಲ ಚುನಾವಣೆ ಇದೆ, ಮಧ್ಯಂತರ ಚುನಾವಣೆ. ಈಗಾಗಲೇ ಈತನ ರೇಟಿಂಗು 37% ಕೆಳಗಿಳಿದಿದೆ. ಅಪ್ರೂವಲ್ ರೇಟಿಂಗ್ ಅಂತಾರೆ. ಮುಂದಿನ ವರ್ಷದ ಹೊತ್ತಿಗೆ ಅದು 20-25% ಆದರೂ ಏನೂ ಅಚ್ಚರಿ ಪಡಬೇಕಾಗಿಲ್ಲ. ಈಗಾಗಲೇ ಅಲ್ಲಿ ನ್ಯಾಷನಲ್ ಗಾರ್ಡ್ಗಳನ್ನು ದೊಡ್ಡ ದೊಡ್ಡ ನಗರಗಳಲ್ಲಿ ಹೇರಲಾಗಿದೆ, ನಿಯೋಜಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅನ್ನುವುದು ಭಾಳ ದೊಡ್ಡದಾದಂಥ ಶಾಪ್ ಅನ್ನುವ ರೀತಿಯಲ್ಲಿ ಅಮೆರಿಕ ಜನ ಈಗ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ವತಃ ಅಲ್ಲಿಯ ಮಾಧ್ಯಮದವರು ಅದನ್ನು ಬಿತ್ತರಿಸ್ತಾ ಇದ್ದಾರೆ. ಹಾಗಿರುವಾಗ ಡೊನಾಲ್ಡ್ ಟ್ರಂಪ್ ತನಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಲಿ ಅನ್ನುವಂಥ ಹಗಲುಗನಸಿಗಾಗಿ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳನ್ನು ಹೆದರಿಸಿಕೊಂಡು ಎಲ್ಲರೂ ತಾನು ಹೇಳ್ದಾಗ ಕೇಳಲಿಕ್ಕೆ ದಾದಾಗಿರಿ ಮಾಡಿ, ಭಾರತವೂ ಕೂಡ ಅಂಥದೇ ಒಂದು ರಾಷ್ಟ್ರವನ್ನಾಗಿ ಮಾಡ್ತೇನಂತ ರೌಡಿಸಮ್ ಮಾಡಿದರೆ ಕೊನೆಗೆ ದಕ್ಕಿದ್ದೇನು ಅಂದರೆ, ಈಗ ಏನಾಯ್ತಲ್ಲ, ವೆನೆಜುವಾಲಾದ ಮರಿಯಾ ಕೊರಿನಾ ಮಕ್ಯಾಡೋ ಪ್ರಶಸ್ತಿ ಅವ್ರಿಗೆ ಹೋಗಿದ್ದಾಯಿತು. ಪ್ರಶಸ್ತಿ ದೊಡ್ಡ ವಿಷಯ ಆಗೋದಿಲ್ಲ. ಯಾಕೆಂದ್ರೆ ನೋಡಿ, ಈಗ ಮೊನ್ನೆ ಭೈರಪ್ಪನವ್ರು ತೀರ್ಕೊಂಡ್ರು, ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂತು. ಒಂದು ವೇಳೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಿರಲಿಲ್ಲ ಅಂತ ತಿಳ್ಕೊಡ್ರಿ, ಭೈರಪ್ಪನವ್ರು ಏನಾರ ಸಣ್ಣವರಾಗ್ತಿದ್ರ? ಅವ್ರನ್ನ ಸರಸ್ವತಿ ಪುತ್ರ ಅಂತ ಕರೆಯೋದೇನಾರ ನಿಂತು ಹೋಗ್ತಿತ್ತಾ? ಅಥವಾ ಅವರ ಜ್ಞಾನದ ಬಗ್ಗೆ ಯಾರಿಗಾದರೂ ಅನುಮಾನ ಉಂಟಾಗ್ತಾ ಇತ್ತಾ? ಯಾವುದೂ ಆಗ್ತಿರಲಿಲ್ಲ. ಈ ಪ್ರಶಸ್ತಿಗಳು ಎನ್ನುವುದು ಆ ಕಾಲಘಟ್ಟದಲ್ಲಿ ಆ ವ್ಯಕ್ತಿ ತನ್ನ ಅಹಂಕಾರವನ್ನು ತಾನು ತಣಿಸಿಕೊಳ್ಳಲಿಕ್ಕೆ ಧರಿಸಿಕೊಳ್ಳುವ, ಸ್ವೀಕರಿಸುವ, ಅದಕ್ಕಾಗಿ ಹಪಹಪಿಸುವ ಸಾಧನವೇ ವಿನಃ ಅದನ್ನು ಬಿಟ್ಟು ಅದಕ್ಕೆ ವಿಶೇಷವಾದಂಥ ಅದಿದ್ರೇ ಜೀವನ ಅನ್ನುವಂಥ, ಅದರಿಂದ ಘನತೆ ಬರುವಂಥ, ಅದರಿಂದ ವ್ಯಕ್ತಿತ್ವ ರೂಪುಗೊಳ್ಳುವಂಥ ಯಾವುದೇ ಸಾಧ್ಯತೆಗಳಿರೋದೇ ಇಲ್ಲ. ಇದ್ರ ಬಗ್ಗೆ ಓದ್ತಾ ಇದ್ದೆ ನಾನು. ಎಷ್ಟು ದುಡ್ಡು ಬರ್ತದೆ, ಹೆಂಗೆ ಶುರು ಮಾಡಿದರು, ಏನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೆ. ನೊಬೆಲ್ ಶಾಂತಿ ಪುರಸ್ಕಾರದ ಬಗ್ಗೆ ಕೂತ್ಕೊಂಡು ಇವತ್ತು ಅಧ್ಯಯನ ಮಾಡ್ತಾಯಿದ್ದೆ. ಭಾಳ ಮಜಾ ಇದೆ ಅದು. ಏನಪ್ಪ ಅಂತಂದರೆ 11 ಮಿಲಿಯನ್ SEK ಅನ್ನುವಂಥ ಅಲ್ಲಿ ಕರೆನ್ಸಿಯನ್ನು ಕೊಡ್ತಾರೆ. ನೊಬೆಲ್ ಫೌಂಡೇಶನ್ ಅಪ್ರಾಕ್ಸಿಮೇಟ್ಲಿ $1.2 ಮಿಲಿಯನ್ ಆಗುತ್ತೆ. ಈ ನೊಬೆಲ್ ಫೌಂಡೇಶನ್ ಏನಿದೆ ಅದು ತನ್ನ ಒಂದು ಕಮಿಟಿ ಏನಿದೆ, ಆ ಕಮಿಟಿಯಿಂದ ಮಾಡ್ತಾರೆ. ಆ ಕಮಿಟಿಯಿಂದ ಇಷ್ಟು ಈ ದುಡ್ಡನ್ನು ಕೊಡಲಾಗತ್ತೆ. ಇದನ್ನು ಹಂಚಿಕೊಳ್ಳುವ ಸಾಧ್ಯತೆಯೂ ಇರ್ತದೆ. ಆಮೇಲೆ ಇದಾದ ಮೇಲೆ ಒಂದು ವೇಳೆ ಈಗ ಈ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಆ ದೇಶದ ಮೇಲೆ ಏನಾದರೂ ಈತ ಡೊನಾಲ್ಡ್ ಟ್ರಂಪ್ ದಾಳಿಯನ್ನು ಮಾಡಬಹುದಾ ಅಂತ ಪರೀಕ್ಷೆ ಮಾಡಿದೆ. ನಾರ್ವೆ ಅನ್ನುವಂಥ ದೇಶದ್ದು ಫೌಂಡೇಶನ್ ಇದು. ನಾರ್ವೆ ಸ್ವತಃ ಇವರ ನ್ಯಾಟೋದಲ್ಲಿದೆ. ಎರಡನೇದಾಗಿ ಭಾರತ ಮತ್ತು ಇವರ ಸಂಬಂಧ ಹೇಗಿದೆ ಅಂತ ಪರೀಕ್ಷೆ ಓದ್ತಾ ಇದ್ದೆ. ಆವಾಗ ಗೊತ್ತಾಗತ್ತೆ, ಈಗಾಗಲೇ ಇವರು ನಮ್ಮ ಜೊತೆ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವ್ರದ್ದೊಂದು ಎಫ್ಟಾ ಅಂತ ಇದೆ, 4 ದೇಶಗಳ ಒಂದು, ನಾವು ಹೆಂಗೆ ಬ್ರಿಕ್ಸ್ ಅಂತ ಮಾಡ್ಕೊಂಡು ಹಂಗೆ ಅವ್ರದ್ದು ಎಫ್ಟಾ ಅಂತ ಇದೆ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ, ಲೆಫ್ಟಮೈನ್ ಇದೆ, ನಾರ್ವೆ ಇದೆ, ಐಸ್ಲ್ಯಾಂಡ್ ಇದೆ. ಅವರು 4 ಜನ ಸೇರಿ ತಮ್ಮದೇ ಒಂದು ವ್ಯಾಪಾರ ವಹಿವಾಟು ಒಪ್ಪಂದ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಬ್ರಿಕ್ಸ್ ಥರದ ಒಂದು ಶೃಂಗವನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಆ ದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಸ್ವತಃ ಡೊನಾಲ್ಡ್ ಟ್ರಂಪು ಸಾಧ್ಯ ಆಗೋದಿಲ್ಲ. ಏಕೆಂದರೆ ನ್ಯಾಟೋ ದೇಶಗಳಲ್ಲಿ ಒಂದದು. ಎರಡನೇದ್ದು, ಪಾಕಿಸ್ತಾನಕ್ಕೆ ಹೇಳಿ ಮಾಡಿಸ್ತೇನೆ ಅಂದರೆ ಪಾಕಿಸ್ತಾನ ಅದ್ರ ಜೊತೆ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಈ ಮಧ್ಯೆ ಪಾಕಿಸ್ತಾನಕ್ಕಾಗಿರುವಂಥ ತಲಿಬಾನಿ ನೋಡ್ರಿ, ಅಲ್ಲಿ ಅಮೀರ್ ಖಾನ್ ಮುತ್ತಿಕೆ ಅಂಥೇಳಿ ಈ
ಕಾಬೂಲ್ನಲ್ಲಿದ್ದಾನೆ. ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಇದ್ದಾರೆ. ಅವರು ಭಾರತಕ್ಕೆ ಬಂದಿದ್ದಾರೆ. ಭಾರತದ್ದು ಅಫ್ಘಾನಿಸ್ತಾನದ್ದು ಈಗ ಬಾಂಧವ್ಯ. ನಾವಿನ್ನೂ ಆ ದೇಶವನ್ನು ಸರ್ಕಾರವನ್ನು ಒಪ್ಕೊಂಡಿಲ್ಲ. ಆದರೆ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದು ಒಂದು ವಾರ ಇರ್ತಾ ಇದ್ದಾರೆ. ಅವ್ರು ಬಂದಿರೋ ಸಮಯದಲ್ಲಿ ಅಲ್ಲಿ ಮುಲ್ಲಾ ಮೆಹಸೂದ್ ಇದ್ದಾನೆ ಅಂಥೇಳಿ ಪಾಕಿಸ್ತಾನದ ಸೇನೆ ಕಾಬೂಲ್ ಮೇಲೆ ದಾಳಿ ಮಾಡಿದೆ. ಯಾವಾಗ ಕಾಬೂಲ್ ಮೇಲೆ ದಾಳಿ ಮಾಡಲಾಗುತ್ತೋ ಮಾಡಿದ ತಕ್ಷಣ ಅಲ್ಲಿರುವಂಥ ಅಫ್ಘಾನಿಸ್ತಾನದಲ್ಲಿರುವಂಥ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಏನಿದೆ ಅದು ಮತ್ತೆ ಮಿಲಿಟರಿಯವರ ಮೇಲೆ ದಾಳಿ ಮಾಡಿದೆ. ಅಲ್ಲಿ 11 ಜನರನ್ನು ಮೊನ್ನೆ ಕೊಂದು ಹಾಕಿದೆ. ಪಾಕಿಸ್ತಾನದ ಸ್ಥಿತಿ ನಲುಗಿ ದರಿದ್ರ ಎದ್ದು ಹೋಗಿದೆ. ಅಂಥ ದೇಶವನ್ನು ಜೊತೆಗಿಟ್ಕೊಂಡು ಡೊನಾಲ್ಡ್ ಟ್ರಂಪು ಮುಲ್ಲಾ ಟ್ರಂಪ್ ಆಗಲಿಕ್ಕೆ ಓಡಾಡ್ತಾ ಇದ್ದಾರೆ. ಯಾವುದು ಘನತೆವೆತ್ತ ದೇಶ ಆ ದೇಶದ ಜೊತೆ ಗುರುಸ್ಕೊಂಡಿದ್ರೆ ಡೊನಾಲ್ಡ್ ಟ್ರಂಪ್ ಒಂದಿಷ್ಟು ಬೆಲೆಯಾದರೂ ಬಂದಿರೋದು. ಹೋಗಿ ಪಾಕಿಸ್ತಾನ ಜೊತೆ ಗುರುಸ್ಕೋತಾರೆ. ಪಾಕಿಸ್ತಾನಕ್ಕೆ ಅಸ್ತಿತ್ವವೇ ಇರಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಕ್ವೆಟ್ಟಾದಲ್ಲಿ ಸೈನಿಕರು ಬಂದು ಹೊಡೆದ್ರು ಸಾಯಿಸ್ತಾರೆ, ಬಲೂಚಿ ಲಿಬರೇಷನ್ ಆರ್ಮಿ ಅವರು. ಈ ಕಡೆ ಬಂದರೆ KPK ಬಂದೆ, KPKನ ಮೇಲೆ ದಾಳಿ ನಡೀತದೆ. KPKನಲ್ಲಿ ಸ್ವತಃ ಸೇನೆ ತನ್ನ ಯುದ್ಧ ವಿಮಾನವನ್ನು ಬಳಸಿ ಅಲ್ಲಿ ಅಮಾಯಕ ಜನರ ಮೇಲೆ 41 ಜನರನ್ನು ಸಾವಿಗೀಡಾಗುವ ಹಾಗೆ ಮಾಡಿದೆ. ಇಂಥದ್ದೊಂದು ದರಿದ್ರ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಈಗ ಈತನ ಸಾಥಿ ಡೊನಾಲ್ಡ್ ಟ್ರಂಪ್ಗೆ, ಈ ವ್ಯಕ್ತಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಬೇರೆ ಬೇಕಾಗಿತ್ತು. ಎಂಥ ವಿಚಿತ್ರವಾದಂಥ ಅಧ್ಯಕ್ಷರುಗಳು ಬಂದು ಕೂತ್ಕೋತಾರೆ. ಒಂದು ದೇಶದ ಸ್ಥಾನಮಾನ ಏನಿದೆ ಅದನ್ನು ಹೇಗೆ ಅಧೋಗತಿಗೊಳಿಸ್ತಾರೆ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ಗಿಂತ ದೊಡ್ಡ ಜ್ವಲಂತ ನಿದರ್ಶನ, ಒಳ್ಳೆಯ ನಿದರ್ಶನ, ಜ್ವಲಂತ ನಿದರ್ಶನ ಇನ್ನೊಬ್ರು ಇರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.